ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರಿವಿಯಸ್ ವಿಡಿಯೋದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಬೆನಿಫಿಟ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಇವತ್ತು ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಬಾಕ್ಸ್ ಬ್ರೀದಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಬಾಕ್ಸ್ ಬ್ರೀತಿಂಗ್ ಏನು, ಅದರ ಒಂದು ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈಗ ಎಲ್ಲರಲ್ಲೂ ಒಂದು ಕಾಮನ್ ಸಮಸ್ಯೆ ಅಂತಂದರೆ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ. ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಎಲ್ಲರಲ್ಲೂ ಕಾಮನ್ ಆಗಿಬಿಟ್ಟಿದೆ. ಸಣ್ಣ ಮಕ್ಕಳಿಂದನೇ ಈ ಒಂದು ಸ್ಟ್ರೆಸ್ ಆ್ಯಂಗ್ಸೈಟಿ ಅನ್ನೋದು ಬರ್ತಾ ಇದೆ. ಎಲ್ಲರಲ್ಲೂ ಆ ಒಂದು ಆತಂಕ ಅಂದರೆ ಗಡಿಬಿಡಿ ಜೀವನ ಇರ್ಬೋದು, ಆ ಜೀವನ ಶೈಲಿಯಿಂದ ಆತಂಕ, ಗಾಬರಿ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂತಂದರೆ ಬ್ರೀತಿಂಗ್ ಎಕ್ಸಸೈಸಸ್. ಅದರಲ್ಲಿ ಮೇಯ್ನ್ ಈಗ ಪ್ರಾಣಾಯಾಮ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪ್ರಾಣಾಯಾಮದ ಬಗ್ಗೆ. ಈಗ ಕೆಲವೊಂದು ಟೆಕ್ನಿಕ್ಸ್ ಇದೆ ಬ್ರೀತಿಂಗಲ್ಲಿ. ಈಗ 3-6-9 ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿ, ನನ್ನ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು. 3-6-9 ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಬಾಕ್ಸ್ ಬ್ರೀದಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಟ್ರೆಸ್ ಅಂದರೆ ಆ ಒಂದು ಒತ್ತಡ ಹೇಗಾಗಿದೆ ಅಂತಂದರೆ ಏನು ರೀಸನ್ನೇ ಗೊತ್ತಿರಲ್ಲ. ಯಾರನ್ನ ಕೇಳಿದ್ರು ಸ್ಟ್ರೆಸ್ಸಿಂದ ಸಫರ್ ಮಾಡ್ತಾ ಇರ್ತಾರೆ, ಆ್ಯಂಗ್ಸೈಟಿ ಇರುತ್ತೆ. ಅಂದರೆ ಅಂಥ ಟೈಮಲ್ಲಿ ಅವ್ರಿಗೆ ಒಂದು ಕ್ಲಾರಿಟಿ ಇರಲ್ಲ, ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳೋ ಅಂಥ ಒಂದು ಕೆಪಾಸಿಟಿ ಇರಲ್ಲ. ಸೊ ಇದೆಲ್ಲ ನಮ್ಮ ಆ ಒಂದು ಬ್ರೀತಿಂಗ್ ಏನಿದೆ, ಏರುಪೇರು ಏನಾಗ್ತಾ ಇದೆ ಅದರಿಂದನೇ ಶುರು ಆಗ್ತಾ ಬರುತ್ತೆ. ಅದರಿಂದ ಫಸ್ಟ್ ನಾವು ನಮ್ಮ ಉಸಿರಾಟವನ್ನು ಕಂಟ್ರೋಲ್ ಮಾಡಿ ಸರಿಯಾಗಿ ಉಸಿರಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಈ ಸಮಸ್ಯೆ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಮಕ್ಕಳಿಗೆ ಖಂಡಿತ ಈ ಒಂದು ಪ್ರಾಣಾಯಾಮ ಇರ್ಬೋದು, ಬ್ರೀತಿಂಗ್ ಎಕ್ಸಸೈಸಸ್ ಇರ್ಬೋದು ಮಾಡಿಸಿ. ಯಾಕಂದರೆ ಮಕ್ಕಳಲ್ಲಿ ತುಂಬ ಈ ಒಂದು ಆ್ಯಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ಸು ಇದೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಸಣ್ಣ ಮಕ್ಕಳಿಗೆ ತುಂಬ ಕೋಪ ಬರೋದಿರ್ಬೋದು, ಮತ್ತು ಅವರು ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಈ ಬಾಕ್ಸ್ ಬ್ರೀದಿಂಗ್ ಹೇಗೆ ಮಾಡ್ತೀರಾ ಅಂತಂದರೆ, ಒಂದು ಬಾಕ್ಸ್ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಒಂದು ಬಾಕ್ಸ್ ಆಕಾರವನ್ನು ನಿಮ್ಮ ಮೈಂಡಲ್ಲಿ ತಂದುಕೊಂಡ ಒಂದು ಬಾಕ್ಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಪಿಕ್ಚರ್, ಒಂದು ಡ್ರಾಯಿಂಗ್ ಅಥವಾ ಪಿಕ್ಚರು ಏನೋ ಒಂದು ಆ ಬಾಕ್ಸ್ ಶೇಪನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಬ್ರೀತಿಂಗು ಹೇಗಿರಬೇಕು ಅಂತಂದರೆ, ಫಸ್ಟು ಉಸಿರನ್ನು ಎಳ್ಕೊಳ್ತೀರಾ. 4 ಸೆಕೆಂಡಲ್ಲಿ ನೀವು ಉಸಿರನ್ನು ಎಳ್ಕೋಬೇಕಾಗತ್ತೆ. ನಿಧಾನವಾಗಿ ಮನಸ್ಸಲ್ಲೇ 4 ಕೌಂಟ್ ಮಾಡ್ಕೋಬೋದು. 4 ಸೆಕೆಂಡಲ್ಲಿ ಉಸಿರನ್ನು ಎಳ್ಕೊಂಡು 4 ಸೆಕೆಂಡಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಇಡಬೇಕಾಗತ್ತೆ. ಹಿಡಿದಿಟ್ಕೊಳ್ಳಿ ಉಸಿರಾಟವನ್ನು. ಮತ್ತು 4 ಸೆಕೆಂಡಲ್ಲಿ ಉಸಿರಾಟವನ್ನು ಆಚೆ ಕಳಿಸ್ಬೇಕು. ಮತ್ತು 4 ಸೆಕೆಂಡಲ್ಲಿ ಉಸಿರಾಟವನ್ನು ಹಿಡಿದಿಟ್ಕೋಬೇಕು. ಸೊ ಈಗ ಒಂದು ಬಾಕ್ಸ್ ರೀತಿ ಬಂತು ಈ ಒಂದು ಬ್ರೀತಿಂಗ್ ಟೆಕ್ನಿಕ್. ಸೊ ಇದೇ ಮೆಥಡನ್ನು ರಿಪೀಟ್ ಮಾಡಿ 10-15 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಉಸಿರನ್ನು ಎಳ್ಕೊಳ್ತೀರಾ ಫಸ್ಟು, ಮತ್ತು ಉಸಿರನ್ನು ಹಿಡಿದಿಟ್ಕೊಳ್ತೀರಾ 4 ಸೆಕೆಂಡು. ಮತ್ತು 4 ಸೆಕೆಂಡಲ್ಲಿ ಉಸಿರಾಟವನ್ನು ಆಚೆ ಕಳಿಸ್ತೀರಾ. ಮತ್ತು 4 ಸೆಕೆಂಡ್ ಏನಿದೆ ಉಸಿರಾಟವನ್ನು ಹಿಡಿದಿಟ್ಕೊಳ್ತೀರಾ. ಸೊ ಆ 4 ಸೆಕೆಂಡ್ ಅನ್ನೋದು ಸಮವಾಗಿ ಬರಲಿ. ಸೊ ಆ ಬಾಕ್ಸ್ ಹೇಗಿದೆ ಅದೇ ರೀತಿಯಲ್ಲಿ ಒಂದು ಇಮ್ಯಾಜಿನ್ ಮಾಡಿಕೊಂಡು ಈ ಒಂದು ಟೆಕ್ನಿಕನ್ನು ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಒಂದು ಹಾರ್ಟ್ ರೇಟು ನಾರ್ಮಲ್ ಆಗುತ್ತೆ, ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸುಮಾರು ಬೆನಿಫಿಟ್ ಇದೆ. ಅಂದರೆ ನಿಮ್ಮ ಬ್ರೈನ್ಗೆ ಆ ಒಂದು ಆಕ್ಸಿಜನ್ ಸಪ್ಲೈ ಅನ್ನೋದು ಜಾಸ್ತಿ ಹೋಗುತ್ತೆ, ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆ ಒಂದು ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಏನೇ ಇದ್ದರೂ ಎಲ್ಲ ಒಂದು ನಾರ್ಮಲ್ ಲೆವೆಲ್ಗೆ ತಂದುಬಿಡುತ್ತೆ. ಸೊ ಈ ಒಂದು ಪ್ರಾಕ್ಟೀಸ್ ರೆಗ್ಯುಲರಾಗಿ ಮಾಡಿ. ಯಾವುದೇ ಪ್ರಾಣಾಯಾಮ ಇರ್ಬೋದು, ಡೈಲಿ ಮಾಡೋದು ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಅದರಲ್ಲೂ ಈ ಬಾಕ್ಸ್ ಬ್ರೀತಿಂಗ್ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಸರಿಯಾಗಿ ನಿಧಾನವಾಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ವಿಡಿಯೋ ನೋಡಿ ಅದು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಧಾನವಾಗಿ ಬ್ರೀತ್ ಮಾಡಬೇಕಾಗತ್ತೆ.
ಮೂಗಿಂದ ಎಳ್ಕೊಂಡು ಬಾಯಿಂದ ಬಿಡೋದ್ರಿಂದನೂ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಮೂಗಿಂದ ಉಸಿರನ್ನು ಎಳ್ಕೊಂಡು ಬಾಯಿಂದ ಆಚೆ ಕಳಿಸೋದು. ಈ ಒಂದು ಬ್ರೀತಿಂಗ್ ಟೆಕ್ನಿಕನ್ನು ತುಂಬ ಕಾನ್ಷಿಯಸ್ ಆಗಿ ಮಾಡಿ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಂಡು ಬಾಯಿಂದ ಆಚೆ ಕಳಿಸೋದು ಬೆಸ್ಟ್ ಮೆಥಡ್, ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಸೊ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಕರ್ಮದ ಫಲನೂ ನೀವು ಈ ಒಂದು ಪ್ರಾಕ್ಟೀಸ್ ಮಾಡಿದಾಗ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಯಾವುದೇ ಒಂದು ಹಳೆ ಕರ್ಮಗಳಿರ್ಬೋದು ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಅನ್ನೋದು ಚೆನ್ನಾಗಾಗುತ್ತೆ. ಅದರಿಂದ ನಿಮ್ಮ ಹಾರ್ಟ್ ರೇಟ್ ನಾರ್ಮಲ್ ಆಗುತ್ತೆ. ಸೊ ಆ ಒಂದು ಸ್ಟ್ರೆಸ್, ಆ್ಯಂಗ್ಸೈಟಿ ಎಲ್ಲ ಕಡಿಮೆ ಆಗ್ತಾ ಬಂದು ಮನಸ್ಸು ಪ್ರಶಾಂತವಾಗುತ್ತೆ. ಸೊ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ, ಏನು ಆಗ್ತಾ ಇದೆ, ಏನು ಚೇಂಜಸ್ ಆಗ್ತಾ ಇದೆ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಅದನ್ನು ಶೇರ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.